ಮೈಸೂರು ಒಂದು ಮಹಿಷಾಸುರ ಎಂಬ ಅಸುರನಿಂದ ಮೂಲಕವಾಗಿ ಬಂದಿದೆ. ಇದನ್ನು ಹಿಂದೆ ಮಹಿಷಾಸುರನ ಊರು ಎಂದು ಕರೆಯಲಾಗುತ್ತಿತ್ತು. ದೇವಿ ಭಾಗವತದಲ್ಲಿ ಭಾರತದ ಪೌರಾಣಿಕ ಕಥನಕ್ಕೆ ಮೈಸೂರು ಸಂಬಂಧ ಹೊಂದಿದೆ. ದೇವಿ ಪುರಾಣದಲ್ಲಿರುವ ಕಥೆಯ ಪ್ರಕಾರ ಅಸುರರ ದೊರೆ ಕೋನನ ತಲೆಯುಳ್ಳ ಮಹಿಷಾಸುರ ಎಂಬಾತನು ಮೈಸೂರು ಪಟ್ಟಣವನ್ನು ಆಳುತ್ತಿದ್ದನು. ಮಹಿಷಾಸುರನ ಉಪಟಳವನ್ನು ತಾಳಲಾರದೆ ದೇವಾನುದೇವತೆಗಳು ತಮ್ಮನ್ನು ರಕ್ಷಿಸುವಂತೆ ಪಾರ್ವತಿ ಬಳಿ ಮೊರೆ ಹೋದರು. ದೇವಾನುದೇವತೆಗಳ ಮೊರೆಯನ್ನು ಆಲಿಸಿದ ಪಾರ್ವತಿಯು ಚಾಮುಂಡಿಯ ಅವತಾರವನ್ನೆತ್ತಿ ಮೈಸೂರು ಸಮೀಪದ ಚಾಮುಂಡಿ ಬೆಟ್ಟದ ತುತ್ತ ತುದಿಯಲ್ಲಿ ಅಸುರನನ್ನು ಸಂಹರಿಸಿದಳು. ಇದೇ ಕಾರಣದಿಂದಾಗಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟವೆಂದು, ನಗರಕ್ಕೆ ಮೈಸೂರೆಂದು ಹೆಸರು ಬಂತು. ಸ್ನೇಹಿತರೆ, ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನ ಭಾರತ ದೇಶದಲ್ಲಿ ಸುಮಾರು 550ಕ್ಕೂ ಹೆಚ್ಚು ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸುತ್ತಿದ್ದವು. ಬೆರಳೆಣಿಕೆಯಷ್ಟು ಇದ್ದ ರಾಜಮನೆತನಗಳಲ್ಲಿ ಮೈಸೂರು ಸಂಸ್ಥಾನ ಪ್ರಮುಖವಾದದ್ದು. ಕ್ರಿಸ್ತಶಕ 1399ರಲ್ಲಿ 33 ಹಳ್ಳಿಗಳ ಪುಟ್ಟ ಪಾಳೆಗಾರಿಕೆಯಾಗಿ ಪ್ರಾರಂಭವಾದ ಯದುವಂಶದ ರಾಜಾಡಳಿತ ಮೈಸೂರು ಸಂಸ್ಥಾನವಾಗಿ ಬೆಳೆದಿದ್ದು ರೋಚಕವಾದಂಥ ಕತೆ. ಭಾರತದ ಇತಿಹಾಸದಲ್ಲಿ ಇಷ್ಟು ದೀರ್ಘಾವಧಿಯ ಆಡಳಿತ ನಡೆಸಿದ ಏಕೈಕ ರಾಜಮನೆತನ ಎಂಬ ಹೆಗ್ಗಳಿಕೆ ಮೈಸೂರು ಸಂಸ್ಥಾನಕ್ಕೆ ಇದೆ. ಸುಮಾರು 550 ವರ್ಷಗಳ ಕಾಲ ಆಡಳಿತ ನಡೆಸುವುದು ಸುಲಭದ ಮಾತಲ್ಲ. ಕೇವಲ ಆಡಳಿತ ನಡೆಸದ ಮೈಸೂರು ಸಂಸ್ಥಾನ ಮೈಸೂರನ್ನು ಸಮೃದ್ಧ ನಾಡನ್ನಾಗಿ ಮಾಡಿದ್ದು ಅವರ ರಾಜಾಡಳಿತದ ವೈಖರಿಯನ್ನು ತೋರಿಸುತ್ತದೆ. ಮೈಸೂರು ಸಂಸ್ಥಾನ 550 ವರ್ಷಗಳ ಆಳ್ವಿಕೆಗಳಲ್ಲಿ ಸುಮಾರು 25 ರಾಜರುಗಳ ಆಡಳಿತವನ್ನು ಕಂಡಿದೆ. ಯದುರಾಯನಾದ ನಾನು ಉತ್ತರ ಭಾರತದ ದ್ವಾರಕೆಯ ರಾಜದೇವನ ಮಗ. ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಮಾಡುವ ಸಲುವಾಗಿ ನನ್ನ ಸಹೋದರ ಕೃಷ್ಣರಾಯನೊಂದಿಗೆ ಬಂದಿದ್ದೇನೆ. ಈ ವೇಳೆಯಲ್ಲಿ ಮೈಸೂರಿನ ಪಾಳೆಗಾರರಾದ
ಚಾಮರಾಜ ಒಡೆಯರು ಮರಣ ಹೊಂದಿದ್ದರು. ಅವರ ಹೆಂಡತಿ ಮತ್ತು ಮಗಳಿಗೆ ದಳವಾಯಿಯಾಗಿದ್ದ ಕೊರಗಳ್ಳಿ ಮಾರನಾಯಕ ಹಿಂಸೆ ನೀಡುತ್ತಿದ್ದನು. ಇದನ್ನು ತಿಳಿದ ನಾನು ಮಹಾರಾಣಿಯವರ ಸಹಾಯಕ್ಕೆ ಬಂದೆ. ಮಾರನಾಯಕನನ್ನು ಕೊಂದೆ. ಇದರಿಂದ ಸಂತೋಷಗೊಂಡ ಮಹಾರಾಣಿಯವರು ತಮ್ಮ ಮಗಳಾದ ದೇವರಾಜ ಅಮ್ಮಣಿಯನ್ನು ನನಗೆ ಕೊಟ್ಟು ವಿವಾಹ ಮಾಡಿದರು. ಹೀಗೆ ಯದುವಂಶದ ಆಡಳಿತ ಮೈಸೂರಿನಲ್ಲಿ ಪ್ರಾರಂಭವಾಯಿತು. ಮೈಸೂರು ಸಂಸ್ಥಾನವನ್ನು ನನ್ನಿಂದಲೇ ಪ್ರಾರಂಭಿಸಲಾಯಿತು. ರಾಜ ಒಡೆಯರಾದ ನಾನು ಮೈಸೂರು ಸಂಸ್ಥಾನವನ್ನು ವಿಸ್ತರಿಸಿದ್ದೇನೆ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದೇನೆ. ಶ್ರೀರಂಗಪಟ್ಟಣ, ಮೈಸೂರು, ಮೇಲುಕೋಟೆಯಲ್ಲಿರುವ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದೇನೆ. ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಗೆ ರಾಜಮುಡಿಯನ್ನು ನೀಡಿದ್ದೇನೆ. ನವರಾತ್ರಿ ಹಬ್ಬದಲ್ಲಿ ದಸರಾ ಹಬ್ಬವನ್ನು ಪ್ರಾರಂಭಿಸಿದ್ದೇನೆ. ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣದ ರಾಜ, ನವಕೋಟಿ ನಾರಾಯಣ ಎಂದು ಬಿರುದಾಂಕಿತನಾದ ನಾನು ಚಿಕ್ಕ ದೇವರಾಜ ಒಡೆಯರ್ ಮರಾಠರ ದಾಳಿಯನ್ನು ಹಿಮ್ಮೆಟ್ಟಿಸಿ ಮೈಸೂರನ್ನು ಕಾಪಾಡಿದ್ದೇನೆ. ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡಿದ್ದೇನೆ. ಅಟಾರ ಕಚೇರಿಯನ್ನು ಸ್ಥಾಪಿಸಿ ಉತ್ತಮ ಆಡಳಿತವನ್ನು ನೀಡಿದ್ದೇನೆ. ಅಂಚೆ ಕಚೇರಿಯನ್ನೂ ಸ್ಥಾಪಿಸಿದ್ದೇನೆ. ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡದೇವರಾಜ ನಾಲೆಯನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯವನ್ನು ಮೈಸೂರಿಗೆ ನೀಡಿದ್ದೇನೆ. ನನ್ನ ಆಸ್ಥಾನ ಕವಿಗಳಾದ ತಿರುಮಲರಾಯ ಹಾಗೂ ಸಂಚಿ ಹೊನ್ನಮರಿಗೆ ಆಶ್ರಯವನ್ನು ನೀಡಿ ಕಲೆ ಸಂಸ್ಕೃತಿಗೆ ಅಭಿವೃದ್ಧಿಯಾಗಲು ಪ್ರೋತ್ಸಾಹ ನೀಡಿದ್ದೇನೆ. ಹತ್ತನೇ ಚಾಮರಾಜ ಒಡೆಯರಾದ ನಾನು ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆಯನ್ನು ಕೊನೆಗೊಳಿಸಿದ್ದೇನೆ. ದಿವಾನ್ ರಂಗಾಚಾರ್ಯಲು, ದಿವಾನ್ ಶೇಷಾದ್ರಿ ಅಯ್ಯರ್ ರವರನ್ನು ನೇಮಿಸಿ ಉತ್ತಮ ಆಡಳಿತವನ್ನು ಮೈಸೂರಿಗೆ ಕೊಟ್ಟಿದ್ದೇನೆ. ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿ ಪ್ರಜೆಗಳಿಗೆ ಅಧಿಕಾರವನ್ನು ನೀಡಿದ್ದೇನೆ. ಕೋಲಾರದಲ್ಲಿ ಚಿನ್ನದ ಗಣಿಯನ್ನು ಪ್ರಾರಂಭಿಸಿದ್ದೇನೆ. ಮೈಸೂರು ಬೆಂಗಳೂರು ರೈಲ್ವೆ ಲೈನನ್ನು ಪ್ರಾರಂಭಿಸಿದ್ದೇನೆ. ಶಿಂಷಾದಲ್ಲಿ ಜಲವಿದ್ಯುತ್ಗಾರವನ್ನು ಪ್ರಾರಂಭಿಸಿದ್ದೇನೆ. ಮಹಾರಾಣಿಯವರ ಹೆಸರಿನಲ್ಲಿ ಬಾಲಕಿಯರ ಪ್ರೌಢಶಾಲೆಯನ್ನು ಪ್ರಾರಂಭಿಸಿದ್ದೇನೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು
ಜಾರಿಗೆ ತಂದಿದ್ದೇನೆ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅವರ ಆತಿಥ್ಯ ವಹಿಸಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಸಹಕಾರವನ್ನು ನೀಡಿದ್ದೇನೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. 4ನೇ ಕೃಷ್ಣರಾಜ ಒಡೆಯರಾದ ನಾನು ಮಾರಿಕಣಿವೆ ಡ್ಯಾಮನ್ನು ಕಟ್ಟಿದ್ದೇನೆ. ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ಗಾರವನ್ನು ಪ್ರಾರಂಭಿಸಿದ್ದೇನೆ. ಬೆಂಗಳೂರು ಹಾಗೂ ಕೋಲಾರಕ್ಕೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಸೌಲಭ್ಯವನ್ನು ನೀಡಿದ್ದೇನೆ. ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಿ ಶಿಕ್ಷಣಕ್ಕೆ ಇದ್ದ ಎಲ್ಲ ಶುಲ್ಕವನ್ನು ರದ್ದುಗೊಳಿಸಿ ಶಿಕ್ಷಣವನ್ನು ಉಚಿತವನ್ನಾಗಿಸಿದ್ದೇನೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಪಡೆಯುವ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿದ್ದೇನೆ. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭಿಸಿದ್ದೇನೆ. ನೀರಾವರಿ ಹಾಗೂ ರೈಲು ಸೌಲಭ್ಯಗಳನ್ನು ವಿಸ್ತರಿಸಿದ್ದೇನೆ. ಶ್ಯಾಮಶಾಸ್ತ್ರಿ, ಹಿರಣ್ಣಯ್ಯ, ವೀಣೆ ಶೇಷಣ್ಣ ಇತ್ಯಾದಿ ಕಲಾವಿದರಿಗೆ ಆಶ್ರಯವನ್ನು ನೀಡಿದ್ದೇನೆ. ಹೀಗೆ ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದ್ದೇನೆ. ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಆದ ನಾನು ಮೈಸೂರಿನಲ್ಲಿ KRS ಡ್ಯಾಮನ್ನು ಕಟ್ಟಿದ್ದೇನೆ. ಅನೇಕ ಜಲಾಶಯಗಳನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯವನ್ನು ನೀಡಿದ್ದೇನೆ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು ಪ್ರಾರಂಭಿಸಿದ್ದೇನೆ. ಸಿಮೆಂಟ್ ಮತ್ತು ಪೇಪರ್ ಕೈಗಾರಿಕೆಯನ್ನು ಪ್ರಾರಂಭಿಸಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿ ಮೈಸೂರಿನ ಅಭಿವೃದ್ಧಿಯಲ್ಲಿ ತನ್ನ ಕೈಲಾದ ಸೇವೆಯನ್ನು ಸಲ್ಲಿಸಿದ್ದೇನೆ. ಜಯಚಾಮರಾಜ ಒಡೆಯರಾದ ನಾನು ಪ್ರತಿಭಾವಂತ ದಿವಾನರುಗಳಾದ ದಿವಾನ್ ಮಿರ್ಜಾ ಇಸ್ಮಾಯಿಲ್, ಮಾಧವರಾವ್, ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ರವರನ್ನು ನೇಮಿಸಿ ಮೈಸೂರಿನ ಸಮಗ್ರ ಅಭಿವೃದ್ಧಿಗೆ ಕಾರಣನಾಗಿದ್ದೇನೆ. ಪ್ರಪಂಚವನ್ನು ಸುತ್ತಿ ವಿಶೇಷ ಜ್ಞಾನವನ್ನು ಪಡೆದಿದ್ದೇನೆ. ಒಬ್ಬ ವಿದ್ವಾಂಸನಾಗಿ, ಸಂಗೀತಗಾರನಾಗಿ ಅನೇಕ ಪುಸ್ತಕಗಳನ್ನು ಬರೆದಿದ್ದೇನೆ. ಭಕ್ತಿಗೀತೆಗಳನ್ನು ರಚಿಸಿದ್ದೇನೆ. ಸ್ವತಂತ್ರ ಭಾರತದಲ್ಲಿ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ.
ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ. ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ. ಕನ್ನಡ ಜನತೆಗೆ ಮಂಗಳ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ. ಮನೆ ಮನೆಯಲ್ಲಿ ಶುಭ ಶುಭ ನವರಾತ್ರಿ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ಒಡೆಯರು ಭಾರತದ ರಾಜಮನೆತನಗಳಲ್ಲಿ ಅತ್ಯಂತ ವಿಶೇಷವಾದ ರಾಜಮನೆತನ ಎಂದರೆ ತಪ್ಪಾಗಲಾರದು. ಭಾರತದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದಂತಹ ರಾಜಮನೆತನ ಎಂದರೆ ಮೈಸೂರು ಸಂಸ್ಥಾನ. ಬ್ರಿಟಿಷರೇ ಮೈಸೂರು ರಾಜಮನೆತನಕ್ಕೆ ಆಡಳಿತವನ್ನು ಬಿಟ್ಟುಕೊಟ್ಟಂತಹ ಭಾರತದ ಏಕೈಕ ರಾಜಮನೆತನ ಎಂದರೆ ತಪ್ಪಾಗಲಾರದು. ವಿಶಿಷ್ಟ ದಾಖಲೆಗಳನ್ನು ಸೃಷ್ಟಿಸಿ, ಸೇವೆಯನ್ನು ಮಾಡಿ, ಅಭಿವೃದ್ಧಿಯನ್ನು ತೋರಿಸಿ, ಪ್ರಜೆಗಳನ್ನು ಮಕ್ಕಳಂತೆ ಸಲಹಿದ ಏಕೈಕ ರಾಜಮನೆತನ ಎಂದರೆ ಮೈಸೂರು ರಾಜಮನೆತನ. ಇಂದಿನ ಭಾರತದ ಅಭಿವೃದ್ಧಿಗೆ ಹರಿಕಾರ ಅಥವಾ ಅಡಿಗಲನ್ನು ಹಾಕಿ ಭಾರತವನ್ನು ವಿಶ್ವಮಟ್ಟದಲ್ಲಿ ಬೆಳಗಿಸುವಂತೆ ಮಾಡಿದಂತಹ ಏಕೈಕ ರಾಜ ಮನೆತನ ಎಂದರೆ ಮೈಸೂರು ಸಂಸ್ಥಾನ. ಈ ಯದುವಂಶದ ಮೈಸೂರು ಸಂಸ್ಥಾನದ ರಾಷ್ಟ್ರಗೀತೆಯಾದ ಕಾಯೋ ಶ್ರೀ ಗೌರಿಯನ್ನು ಈಗ ನಾವೆಲ್ಲರೂ ಹಾಡಿ ನಮಿಸೋಣ. ಕಾಯೋ ಶ್ರೀ ಗೌರಿ ಕರುಣಾಲಹರಿ, ತೋಯ ಜಾಕ್ಷಿ ಶಂಕರೀಶ್ವರಿ. ಕಾಯೋ ಶ್ರೀ ಗೌರಿ ಕರುಣಾಲಹರಿ, ತೋಯ ಜಾಕ್ಷಿ ಶಂಕರೀಶ್ವರಿ. ವೈಮಾನಿಕ ಭಾಮಾರ್ಚಿತ ಕೋಮಲಕರ ಪಾದೆ, ವೈಮಾನಿಕ ಭಾಮಾರ್ಚಿತ ಕೋಮಲಕರ ಪಾದೆ. ಶ್ರೀಮಾನ್ವಿತ ಭೂಮಾಸ್ಪದೆ ಕಾಮಿತ ಫಲದೆ, ಶ್ರೀಮಾನ್ವಿತ ಭೂಮಾಸ್ಪದೆ ಕಾಮಿತ ಫಲದೆ. ಗಾಯೌ ಶ್ರೀ ಗೌರಿ ಕರುಣಾಲಹರಿ, ತೋಯ ಜಾಕ್ಷಿ ಶಂಕರೀಶ್ವರಿ. ಶುಂಭಾದಿ ಮದಾಂಬೋ ನಿಧಿ ಕುಂಭಜ ನಿಭದೇವಿ, ಶುಂಭಾದಿ ಮದಾಂಬೋ ನಿಧಿ ಕುಂಭಜ ನಿಭದೇವಿ. ಜಂಬಾಹಿತ ಸಂಭಾವಿತೆ ಶಾಂಭವಿ ಸುಭವಿ, ಜಂಬಾಹಿತ ಸಂಭಾವಿತೆ ಶಾಂಭವಿ ಸುಭವಿ. ಗಾಯೌ ಶ್ರೀ ಗೌರಿ ಕರುಣಾಲಹರಿ, ತೋಯ ಜಾಕ್ಷಿ ಶಂಕರೀಶ್ವರಿ.
ಚಾಮುಂಡಿಗೆ ಶ್ರೀ ಜಯ ಚಾಮೇಂದ್ರ ಶ್ರೀ ಜಯ ಚಾಮುಂಡಿಗೆ ಶ್ರೀ ಜಯ ಚಾಮೇಂದ್ರ ನಾಮಾಂಕಿತ ಭೂಮೀಂದ್ರ ಲರಾಮನ ಮುದದೆ ನಾಮಾಂಕಿತ ಭೂಮೀಂದ್ರ ಲರಾಮನ ಮುದದೆ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ತೋಯ ಜಾಕ್ಷಿ ಶಂಕರೀಶ್ವರಿ ತೋಯ ಜಾಕ್ಷಿ चिरमभिवर्धताम् यदुकुलसन्तानश्रीः चिरमभिवर्धताम् यदुकुलसन्तानश्रीः चिरमभिवर्धताम् यदुकुलसन्तानश्रीः ಹತ್ತನೇ ತರಗತಿಯ ಪಾಠದ ಅಂಶಗಳನ್ನು ಆಧರಿಸಿ ಈ ನೃತ್ಯ ರೂಪಕವನ್ನು ರಚಿಸಿ ತಮ್ಮೆಲ್ಲರ ಮುಂದೆ ಉಣಬಡಿಸಿದಂತಹ ರೂಪಪ್ರಸಾದ್ ಮೇಡಮ್ ಹಾಗೂ ತಂಡದವರಿಗೆ ಧನ್ಯವಾದಗಳು. ಮೇಡಮ್ ಹೀಗೆ ಅನೇಕ ಐತಿಹಾಸಿಕ ಘಟನೆಗಳನ್ನು ಆಧರಿಸಿಕೊಂಡು ಸ್ವತಂತ್ರ ದಿನಾಚರಣೆಯಂದು ಹಾಗೂ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿದ್ದಾರೆ. ಐತಿಹಾಸಿಕ ಘಟನೆಗಳು ಎಲ್ಲವೂ ಕೂಡ ಮಕ್ಕಳ ನೃತ್ಯ ರೂಪಕವಾಗಿ ತಮ್ಮ ಮುಂದೆ ಇರುತ್ತೆ. ಅವರಿಗೆ ಅವರ ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳು.